ಮತದಾರರ ಪಟ್ಟಿಯಲ್ಲಿ ಹೆಸರು ಕೈಬಿಟ್ಟ ಆರೋಪ. ಶಿಕ್ಷಕರ ವಿರುದ್ಧದ ಆರೋಪಕ್ಕೆ ಶಿಕ್ಷಕರ ಸಂಘದಿಂದ ಸ್ಪಷ್ಟನೆ. ಅರಸೀಕೆರೆ ತಾಲೂಕಿನ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಚುನಾವಣೆಯ ಹಿನ್ನೆಲೆ ಮತದಾರರ ಪಟ್ಟಿಯಿಂದ ಹೆಸರನ್ನ ಕೈಬಿಟ್ಟಿರುವ ಆರೋಪಕ್ಕೆ ಸಂಬಂಧಿಸಿದಂತೆ ಶಿಕ್ಷಕರ ಸಂಘ ಸ್ಪಷ್ಟನೆಯನ್ನ ನೀಡಿದೆ. ಅರಸೀಕೆರೆ ತಾಲೂಕಿನಲ್ಲಿ ಏಪ್ರಿಲ್ 11ರಂದು ಶಿಕ್ಷಕರ ಸಂಘದ ಚುನಾವಣೆಗೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಆರಂಭಗೊಂಡಿದ್ದು, ನಾಗತಿಹಳ್ಳಿ ಗ್ರಾಮದ ಶಿಕ್ಷಕರಾದ ಓಂಕಾರ್ ಮೂರ್ತಿ ಅವರು ವಿಡಿಯೋ ಮೂಲಕ ಮಾತನಾಡಿ, ನಾವು ಚುನಾವಣೆಯ ಆಕಾಂಕ್ಷಿಯಾಗಿದ್ದರೂ ಉದ್ದೇಶಪೂರ್ವಕವಾಗಿ ತಮ್ಮ ಹೆಸರನ್ನ ಮತದಾರರ ಪಟ್ಟಿಯಿಂದ ತೆಗೆದುಹಾಕಲಾಗಿದೆ ಎಂದು ತಾಲೂಕು ಪ್ರಧಾನ ಕಾರ್ಯದರ್ಶಿ ವಿರುದ್ಧ ಆರೋಪ ಮಾಡಿದರು. ಇನ್ನು ಈ ಆರೋಪಕ್ಕೆ ಪ್ರತಿಕ್ರಿಯಿಸಿದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಸದಾನಂದ ಮೂರ್ತಿ ಅವರು, ಓಂಕಾರ ಮೂರ್ತಿ ಅವರ ಆರೋಪ ಸತ್ಯಕ್ಕೆ ದೂರವಾಗಿದೆ. ಪ್ರಕ್ರಿಯೆ ಪ್ರಕಾರ ಎಲ್ಲ ಶಿಕ್ಷಕರ ಹೆಸರನ್ನ HRSM ದಾಖಲೆಗಳ ಆಧಾರದಲ್ಲಿ ಸಂಗ್ರಹಿಸಿ ರಾಜ್ಯ ಸಂಘಕ್ಕೆ ಅನುಮೋದನೆಗಾಗಿ ಕಳುಹಿಸಲಾಗಿದೆ. ಈ ಪಟ್ಟಿಯಲ್ಲಿ ಅವರ ಹೆಸರು ಸಹ ಸೇರಿಸಲಾಗಿದೆ. ಅಂತಿಮ ಅನುಮೋದನೆಗೆ ರಾಜ್ಯ ಸಂಘದಿಂದಲೇ ಆಗ್ತಾ ಇದೆ ಎಂದಿದ್ದಾರೆ. ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಬೆಂಗಳೂರು ಅರಸೀಕೆರೆ ತಾಲೂಕು ಘಟಕದ ಅಧ್ಯಕ್ಷರಾದಂಥ ಸದಾನಂದ ಮೂರ್ತಿ ಅವರು ಮಾತಾಡ್ತಿರೋದು. ನಿನ್ನೆ ನಮ್ಮ ಶಿಕ್ಷಕರು ಏನು 26 ಮತ್ತು 31ರ ಚುನಾವಣೆ ನಡೀತಿದೆ, ಆ ಚುನಾವಣಾ ಯಾದಿಯಲ್ಲಿ ತಮ್ಮ ಹೆಸರು ಕೈಬಿಟ್ಟಿರೋದಕ್ಕೆ ನಮ್ಮ ಮೇಲೆ ಅಧ್ಯಕ್ಷರ ಮೇಲೆ ಆರೋಪವನ್ನು ಮಾಡಿದ್ದಾರೆ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳ ಮೇಲೆ. ಇದು ಸತ್ಯಕ್ಕೆ ದೂರವಾದಂತಹ ವಿಚಾರ. ಏಕೆಂದರೆ ನಾವು ನಮ್ಮ ಜೂನ್ ತಿಂಗಳಲ್ಲಿ ವೇತನದಲ್ಲಿ ಕಟ್ಟಾಗಿರ್ತಕ್ಕಂಥ HRMS ಕಾಪಿಯನ್ನು ತೆಗೆದುಕೊಂಡು ನಾವು ಜಿಲ್ಲಾ ಸಂಘಕ್ಕೆ ಅನುಮೋದನೆ ಹಾಗೂ ರಾಜ್ಯ ಸಂಘ ಅನುಮೋದನೆಗೆ ಕಳಿಸ್ತೇವೆ ಪಟ್ಟಿಯನ್ನು. ಆ ಪಟ್ಟಿಯಲ್ಲಿ ಅವ್ರ ಹೆಸರಿದೆ, ಇದ್ದರೂ ಕೂಡ ಅದನ್ನು ಅವರು ಕೈ ಬಿಟ್ಟಿದ್ದಾರೆ ನಮ್ದು ಅಂತ ಹೇಳ್ತಾರೆ. ಅದು ನಾವು ಕೈ ಬಿಟ್ಟಿಲ್ಲ, ಪಟ್ಟಿಯಲ್ಲಿ ಹೆಸರಿದೆ. ನಿಮಗೆ ಪ್ರತಿನೂ ಕೂಡ ಕೊಟ್ಟಿದ್ದೇವೆ, ಅದರ ಪ್ರತಿನೂ ಕೂಡ. ಈ ಪಟ್ಟಿಯನ್ನು ಅನುಮೋದನೆ ಮಾಡ್ತಕ್ಕಂಥದ್ದು ರಾಜ್ಯ ಸಂಘ. ಅವರ ಸಂಘದ ವಿರೋಧಿ ಚಟುವಟಿಕೆಗಳನ್ನು ಗಮನಿಸಿದಂತಹ ರಾಜ್ಯ ಸಂಘ ಅವರನ್ನು ಈ ಒಂದು ಚುನಾವಣೆಯಲ್ಲಿ ನಿಲ್ಲಿಸಲಿಕ್ಕೆ ರದ್ದುಪಡಿಸಿದೆ. ಅದನ್ನು ನಮ್ಮ ಮೇಲೆ ಆರೋಪ ಮಾಡಿದ್ದಾರೆ. ಇದು ಸತ್ಯಕ್ಕೆ ದೂರವಾದಂಥ ವಿಚಾರ. ಈ ಚುನಾವಣೆಯಲ್ಲಿ ಅವರು ಚುನಾವಣಾ ಪ್ರಚಾರಕ್ಕಾಗಿ ಈ ರೀತಿ ಒಂದು ಅಪಪ್ರಚಾರವನ್ನು ಮಾಡ್ತಾ ಇದ್ದಾರೆ. ಇದು ಸತ್ಯಕ್ಕೆ ಬಹಳ ದೂರವಾದಂಥ ವಿಚಾರ ಅಂತ ಹೇಳ್ತಾ, ಹಾಗೆಯೇ ಗುರುಭವನ ಇರ್ಬೋದು, ಬೇರೆ ಬೇರೆ ವಿಚಾರಗಳನ್ನು ಆರೋಪ ಮಾಡಿದ್ದಾರೆ. ಇವೆಲ್ಲವೂ ಸತ್ಯಕ್ಕೆ ದೂರವಾದಂಥ ವಿಚಾರ. ಯಾಕೆಂದರೆ ನಮ್ಮ ಸಂಘಟನೆಯಲ್ಲಿರ್ತಕ್ಕಂತಹ ಹಿಂದೆ ಇದ್ದಂಥ ನಮ್ಮಲ್ಲಿ 16-17 ಜನ ಎಲ್ಲ ಪದಾಧಿಕಾರಿಗಳು ಒಟ್ಟಿಗೆ ಇದ್ದೀವಿ ನಾವೆಲ್ಲ. ಇನ್ನು ಇನ್ನೊಂದೆಡೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಬಸವರಾಜ KS ಅವರು ಮಾತನಾಡಿ, ಓಂಕಾರ್ ಮೂರ್ತಿ ಅವರು ಮಾಡ್ತಾ ಇರುವ ಆರೋಪಗಳಿಗೆ ನಮ್ಮ ಸಂಬಂಧ ಇಲ್ಲ. ಸಂಘ ವಿರೋಧಿ ಚಟುವಟಿಕೆಗಳನ್ನು ಗಮನಿಸಿ ರಾಜ್ಯ ಮಟ್ಟದಲ್ಲಿ ಅವರ ಸದಸ್ಯತ್ವವನ್ನ ರದ್ದುಪಡಿಸಲಾಗಿದೆ. ಯಾವುದೇ ದಾಖಲೆ ಇಲ್ಲದೆ ಸುಳ್ಳು ಆರೋಪಗಳನ್ನು ಮಾಡುವುದು ಸರಿಯಲ್ಲ. ತಾಲೂಕಿನ ಎಲ್ಲ ಶಿಕ್ಷಕರು ಜಾತಿ ಭೇದವಿಲ್ಲದೆ ಒಗ್ಗಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದಿದ್ದಾರೆ. ನಾನು ಬಸವರಾಜ KS, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಏನು ಚುನಾವಣೆ ಇಂದು ನಡೀತಾ ಇದೆ, ಆ ಚುನಾವಣೆಯಲ್ಲಿ ಶ್ರೀಯುತ ಓಂಕಾರ ಮೂರ್ತಿಯವರು ನಿನ್ನೆ ಆರೋಪಗಳ ಪಟ್ಟಿಯನ್ನು ಮಾಡಿದರು. ಅದರಲ್ಲಿ ನಾವು ಅವರ ಹೆಸರನ್ನು ಮತದಾನದ ಪಟ್ಟಿಯಲ್ಲಿ ಕೈ ಬಿಟ್ಟಿಲ್ಲ. ಅವರ ಹೆಸರನ್ನು ಇದೇ ಮತದಾನ ಪಟ್ಟಿ, ಈ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರು ಕೂಡ ಇದೆ. ನಾವು ತಾಲೂಕಿನಿಂದ ಕೊಟ್ಟಿರ್ತಕ್ಕಂಥದ್ದು ಜಿಲ್ಲಾ ಸಂಘಕ್ಕೆ ಕೊಟ್ಟಿದ್ದಾರೆ. ಜಿಲ್ಲಾ ಸಂಘ ಅನುಮೋದನೆ ಮಾಡಿ ರಾಜ್ಯ ಸಂಘಕ್ಕೆ ಕೊಟ್ಟಿದೆ. ಆ ರಾಜ್ಯ ಸಂಘ ಇವರ ಸಾಮಾಜಿಕ ಜಾಲತಾಣಗಳಲ್ಲಿ ಇವರು ಸಂಘ ವಿರೋಧಿ ಚಟುವಟಿಕೆಗಳನ್ನು ಗಮನಿಸಿ ಅವರನ್ನು ಈ ಚುನಾವಣೆಯಲ್ಲಿ ರದ್ದುಪಡಿಸಿದೆ, ಅವರ ಸದಸ್ಯತ್ವವನ್ನು ರದ್ದುಪಡಿಸಿದೆ. ಹಾಗಾಗಿ ಈ ನಮ್ಮ ಒಂದೇ ತಾಲ್ಲೂಕಿನಲ್ಲಿ ಮಾಡಿಲ್ಲ, ರಾಜ್ಯಾದ್ಯಂತ ಯಾರು ಸಂಘ ವಿರೋಧಿ ಚಟುವಟಿಕೆಗಳನ್ನು ಮಾಡಿದರೆ ಅದು ಸಂಘದ ಒಂದು ಬೈಲಾದಲ್ಲೇ ಅದು ಅಳವಡಿಸಿದ್ದಾರೆ. ಹಾಗಾಗಿ ನಮ್ಮ ತಾಲ್ಲೂಕಿನಲ್ಲಿ ವಿಶೇಷವಾಗಿ ನಾವು ಯಾರು ಅವರನ್ನು ಕೈ ಬಿಡಿಸೋಕ್ಕೂ ಹೋಗಿಲ್ಲ, ನಾವು ಅದರ ಸುದ್ದಿಗೂ ಹೋಗಿಲ್ಲ. ಆದರೆ ಇವರು ವಿನಾಕಾರಣ ಇವರು ಮಾಡ್ಕೊಂಡಿರೋ ತಪ್ಪನ್ನು ಸಂಘದ ಮೇಲಾಕಿ ಶಿಕ್ಷಕರ ಮುಂದೆ ತಾನು ಸಭ್ಯ ಅಂತಕ್ಕಂಥದ್ದನ್ನು ತೋರಿಸ್ಕೊಳ್ಳೋದಕ್ಕೋಸ್ಕರ ಮಾಡಿದ್ದಾರೆ. ಇವರು ಸಂಘದ ಚಟುವಟಿಕೆಯಲ್ಲಿ ಭಾಗವಹಿಸೇ ಇಲ್ಲ. ಸಾಮಾಜಿಕ ಜಾಲತಾಣಗಳಲ್ಲಿ ರಾಜ್ಯಾಧ್ಯಕ್ಷರ ವಿರುದ್ಧ, ರಾಜ್ಯ ಸಂಘದ ವಿರುದ್ಧ ಸಾಕಷ್ಟು ಬಾರಿ ಇವರು ಪ್ರಚೋದನಕಾರಿ ಆಗ್ತಕ್ಕಂಥ ಪೋಸ್ಟರ್ಗಳನ್ನು ಹಾಕಿದ್ದಾರೆ. ಅದೆಲ್ಲವನ್ನು ಗಮನಿಸಿ ಇವರನ್ನು ಸಂಘದಿಂದ ವಜಾ ಮಾಡಿದ್ದಾರೆ, ಸದಸ್ಯತ್ವದಿಂದ ವಜಾ ಮಾಡಿದ್ದಾರೆ. ಅದು ಸಂಘದ ಬೈಲಾದಲ್ಲೇ ಇದೆ. ಏನು ನಮ್ಮ ಅರಸೀಕೆರೆ ತಾಲ್ಲೂಕಿಗೆ ಏನು ವಜಾ ಎಲ್ಲೋ ಒಂದು ಕಡೆ ಎಲ್ಲ ಶಿಕ್ಷಕರಿಗೆ ಅಪಮಾನ ಮಾಡ್ದಂಗಲ್ವಾ ಇದು? ಹೌದು ಸರ್, ಅದು ಶಿಕ್ಷಕರಿಗೆ ಅಪಮಾನ ಅಂತಕ್ಕಂಥದ್ದನ್ನು ಅವರು ಅರ್ಥ ಮಾಡ್ಕೊಳ್ಬೇಕು ಸರ್. ಅವರು ಒಬ್ಬರು ಶಿಕ್ಷಕರಲ್ವಾ? ಅವರು ಒಬ್ಬರು ಶಿಕ್ಷಕರಾಗಿ ಅವರು ಮಾಡ್ಕೊಂಡಿರೋ ತಪ್ಪನ್ನು ನಾನು ಮಾಡಿಲ್ಲ, ಇವರು ಸಂಘದವ್ರು ಯಾರೋ ಮಾಡಿದ್ದಾರೆ ಅಂತಕ್ಕಂಥದ್ದನ್ನು ನಾನು ಖಂಡಿಸ್ತೀನಿ ಸರ್. ನಾವು ಸಂಘದವ್ರು ಯಾರೂ ಕೂಡ ಅವರು ಈಗ ನೋಡಿ ಸರ್, ಒಂದು ಸಮುದಾಯವನ್ನೇ ಹೆಸರು ತಂದರು. ಇಲ್ಲಿರ್ತಕ್ಕಂಥ ಅಧ್ಯಕ್ಷರು ಕೂಡ ವೀರಶೈವ ಸಮುದಾಯದವರೇ, ಕಾರ್ಯದರ್ಶಿಗಳಿಗೂ ವೀರಶೈವ ಸಮುದಾಯದವರೇ, ಪದಾಧಿಕಾರಿಗಳು ತುಂಬ ಜನ ವೀರಶೈವ ಸಮುದಾಯದವರೇ ಇದ್ದಾರೆ. ಎಷ್ಟು ವರ್ಷ ಅನರ್ಹ ಆಗ್ತಾರೆ ಸರ್ ಈಗ ಅವರು? ಸರ್ 5 ವರ್ಷಗಳ ಕಾಲ ಅನರ್ಹ ಆಗ್ತಾರೆ ಸರ್.
ಇನ್ನು ಈ ವೇಳೆ ಸಂಘದ ವಿವಿಧ ಪದಾಧಿಕಾರಿಗಳಾದ ಹಾಲಪ್ಪ, ಸಿಬಿ ಕುಮಾರ್, ಶ್ರೀಧರ್, ಶ್ರೀಮತಿ ಸುಧಾ, ದೇವೇಗೌಡ ಸೇರಿದಂತೆ ಶಿಕ್ಷಕ ವೃಂದ ಹಾಜರಿದ್ದರು. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಅರಸೀಕೆರೆ.